ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ದಿನಗಳ ನಂತರ ಮತ್ತೊಂದು ಹಾಲಿವುಡ್ ಸ್ಟೈಲ್ನ ವಿಭಿನ್ನ ಮಾದರಿಯ ಹಾರರ್ ಸಿನಿಮಾ ಬರ್ತಿದೆ. ಯೂಶಲಿ ಯಾರ್ಯಾರಿಗೆ ಹಾರರ್ ಸಿನಿಮಾ ಇಷ್ಟನೋ ಅಥವಾ ಹಾರರ್ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕೆ ಇಷ್ಟಪಡ್ತೀರೋ ಅವರೆಲ್ಲರೂ ತಪ್ಪದೇ ಈ ಸಿನಿಮಾ ನೋಡಿ. ಅದೇ ನಮ್ಮ ಶರಣ್ ಅವರ ಅಭಿನಯದ ಛೂ ಮಂತರ್ ಸಿನಿಮಾ. ಈ ಸಿನಿಮಾ ಇದೇ ಜನವರಿ 10ರಂದು ಕರ್ನಾಟಕದಂತೆ ರಿಲೀಸ್ ಆಗ್ತಾ ಇದೆ. ಸೊ ನಾನು ಆವಾಗಲೇ ಹೇಳಿದ ಹಾಗೆ ಯಾರ್ಯಾರಿಗೆ ಹಾರರ್ ಸಿನಿಮಾ ಇಷ್ಟನೋ ಅವರೆಲ್ಲರೂ ಈ ಸಿನಿಮಾ ನೋಡಿ. ಹಾಗೆ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳು ಕೂಡ ಅಷ್ಟೇ ಈ ಸಿನಿಮಾ ನೋಡಿ ಗೆಲ್ಲಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೇ ಬಿಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ DPT ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಸಿನಿಮಾದ ಮೇಲೆ ನಿರೀಕ್ಷೆ ಮಾಡೋಕ್ಕೆ ನನಗೆ ಮೊದಲನೇ ಕಾರಣ ಅಂದರೆ ಇದೊಂದು ಹಾರರ್ ಸಿನಿಮಾ. ನೋಡಿ, ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾರರ್ ಸಿನಿಮಾಗಳ ಸಂಖ್ಯೆ ಬರೋದೇ ಕಡಿಮೆ ಆಗಿದೆ. ಸೊ ಬಹಳ ದಿನಗಳ ನಂತರ ಮತ್ತೊಂದು ವಿಭಿನ್ನ ಶೈಲಿಯ ಒಂದು ಹಾರರ್ ಸಿನಿಮಾ ಬರ್ತಿದೆ ಅಂತ ಖುಷಿ ಇದೆ. ಹಾಗೆ ಎರಡನೇ ರೀಸನ್ ಬಂದು ಈ ಸಿನಿಮಾದ ವಿಜುವಲ್ಸ್ ಮತ್ತು ಮೇಕಿಂಗು, ಇವೆರಡು ಕೂಡ ನನಗೆ ಬಹಳ ಇಂಪ್ರೆಸಿವ್ ಆಗಿ ಕಾಣಿಸ್ತು. ಇನ್ನು ಈ ಸಿನಿಮಾದ ಮೇಕಿಂಗ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಇದೊಂದು ರೀತಿ ಹಾಲಿವುಡ್ ಸ್ಟೈಲ್ನ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಏನೋ ನೀವು ಟ್ರೈಲರ್ನಲ್ಲಿ ನೋಡಿದ ಹಾಗೆ ಅಲ್ಲಿ ಬರ್ತಕ್ಕಂಥ ಆ ಬಂಗ್ಲೆ ಇರ್ಬೋದು, ಹಾಗೆ ಅಲ್ಲಿ ಅಪೇರೆನ್ಸ್ ಆಗ್ತಕ್ಕಂಥ ಆ ಗೋಸ್ಟ್, ಹಾಗೆ ಅದರ ಸುತ್ತಮುತ್ತ ತೋರಿಸ್ತಕ್ಕಂಥ ಆ ಸರೌಂಡಿಂಗ್ಸ್, ಇದೆಲ್ಲ ಒಂದು ರೀತಿ ನನಗೆ ಹಾಲಿವುಡ್ ಸಿನಿಮಾ ನೆನಪಿಸ್ತು. ಹಾಗೆ ಆ ವಿಜುವಲ್ಸ್ ಕೂಡ ಅಷ್ಟೇ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನಿಮಗೆ ಈ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ, ಆ ವಿಜುವಲ್ಸ್ ಮತ್ತು ಮೇಕಿಂಗ್ಗೆ ಒಂದು ರೀತಿ ನಮಗೆ ಸಿನಿಮಾದ ಮೇಲೆ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಮಾಡುತ್ತೆ. ಹಾಗೆ ಈ ಸಿನಿಮಾದ ಸಿನಿಮ್ಯಾಟೋಗ್ರಫಿ ಇದು ಕೂಡ ಅಷ್ಟೇ ಟಾಪ್ ಲೆವೆಲಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಇದಿಷ್ಟು ಈ ಸಿನಿಮಾದ ಮೇಲೆ ನನಗೆ ನಿರೀಕ್ಷೆ ಮಾಡೋಕ್ಕೆ ಒಂದು ಸ್ಮಾಲ್ ಹೈಲೈಟ್ಸ್ ಅಂತ ಹೇಳ್ಬೋದು. ಈ ಸಿನಿಮಾದ ಕತೆ ಬಗ್ಗೆ ಗೆಸ್ ಮಾಡೋದಾದರೆ ಇಬ್ಬರು ಕಪಲ್ ಹಾಗೆ ಒಂದು ಮಗು ಹವೇಲಿಯಲ್ಲಿ ಇರ್ತಕ್ಕಂಥ ಬಂಗ್ಲೆಗೆ ಬರ್ತಾರೆ. ಸೊ ಅವರು ಅಲ್ಲಿಗೆ ಬಂದಾದಮೇಲೆ ಅವರಿಗೆ ಆಗ್ತಕ್ಕಂಥ ಹಾರರ್ ಎಕ್ಸ್ಪೀರಿಯೆನ್ಸ್ ಹಾಗೆ ಅವ್ರ ಸುತ್ತಮುತ್ತ ಆಗ್ತಕ್ಕಂಥ ಕೆಲವು ಘಟನೆಗಳಿಂದ ಅವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ ಆದಮೇಲೆ ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಗೋಸ್ಟ್ ಹಂಟರ್ ಆಗಿ ಶರಣ್ ಅವ್ರು ಬರ್ತಾರೆ. ಸೊ ಅಲ್ಲಿ ಶರಣ್ ಅವ್ರು ಬಂದಾದಮೇಲೆ ಅಲ್ಲಿ ನೆಕ್ಸ್ಟ್ ಏನೇನಾಗುತ್ತೆ, ಹಾಗೆ ಅಲ್ಲಿ ಇರ್ತಕ್ಕಂಥ ಆ ಪ್ರಾಬ್ಲಮ್ನ ಶರಣ್ ಅವರು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಇರ್ಬೋದು. ಜಸ್ಟ್ ಇದನ್ನು ಈ ಸಿನಿಮಾದ ಟ್ರೈಲರ್ ಮತ್ತು ಟೀಸರ್ನ ನೋಡಿ ಈ ಸಿನಿಮಾದ ಸ್ಟೋರಿನ ಗೆಸ್ ಮಾಡಿರೋದಷ್ಟೇ. ಮತ್ತು ಈ ಸಿನಿಮಾದ ಸ್ಟೋರಿ ಇನ್ನೂ ಬೇರೆ ಥರನೇ ಇರ್ಬೋದು. ಒಟ್ಟಿನಲ್ಲಿ ನಾವು ಈ ಸಿನಿಮಾನ ತೆರೆ ಮೇಲೆ ನೋಡೇ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ ಸಿನಿಮಾದ ತಾರಾಗಣದ ಬಗ್ಗೆ ಮಾತಾಡೋದಾದರೆ ಹೀರೋ ಆಗಿ ಶರಣ್ ಅವರು ನಟಿಸಿದರೆ, ಅವ್ರಿಗೆ ಹೀರೋಯಿನ್ ಆಗಿ ಅದಿತಿ ಪ್ರಭುದೇವ ಅವರು ನಟಿಸಿದ್ದಾರೆ. ಹಾಗೆ ಸಪೋರ್ಟಿಂಗ್ ರೋಲ್ ಆಗಿ ಮೇಘನಾ ಗಾಂವ್ಕರ್ ಅವರು ಅಭಿನಯಿಸಿದ್ದಾರೆ. ಶರಣ್ ಅವರು ಅವತಾರ ಪುರುಷ ಸಿನಿಮಾದ ನಂತರ ಮತ್ತೊಂದು ಫುಲ್ ಹಾರರ್ ಸಿನಿಮಾದೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಇವರ ಗೆಟಪ್ ಮತ್ತು ಸ್ಟೈಲ್ ಚೇಂಜ್ ಆಗಿರೋದನ್ನ ಕಾಣ್ಬೋದು. ಹಾಗೆ ಇವರ ಜೊತೆ ಉಪಾಧ್ಯಕ್ಷ ಚಿಕ್ಕಣ್ಣ ಅವರು ಕೂಡ ಅಭಿನಯಿಸಿದ್ದಾರೆ. ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರು ಒಂದೇ ಸಿನಿಮಾದಲ್ಲಿ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿಗೆ ಖಂಡಿತ ಮೋಸ ಅಂತೂ ಇರೋದಿಲ್ಲ. ಹಾಗೆ ಇವರಿಬ್ಬರ ಕಾಮಿಡಿಗೆ ಪುಷಪ್ ಆಗಿ ಓಂ ಪ್ರಕಾಶ್ ರಾವ್ ಅವರು ಕೂಡ ನಟಿಸಿದ್ದಾರೆ. ಸೊ ಅವರಿಂದ ಕೂಡ ಅಷ್ಟೇ ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇನ್ನು ಸಪೋರ್ಟಿಂಗ್ ರೋಲ್ಗಳಾಗಿ ನಟ ಧರ್ಮ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರು ಕೂಡ ನಟಿಸಿದ್ದಾರೆ. ಇವರುಗಳ ಹೊರತಾಗಿ ಇನ್ನೂ ಅನೇಕ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರಾಗಿ ಮೂಡಿ ಬಂದಿದೆ. ಅದೇ ರೀತಿ ಸಿನಿಮಾದಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದ್ರ ಜೊತೆ ಈ ಸಿನಿಮಾದ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರಾ, ಈ ಸಿನಿಮಾದ ಹಾಡುಗಳಿಗೆ ಶರಣ್ ಅವರು ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ. ಇನ್ನು ಕೊನೆಯದಾಗಿ ಈ ಸಿನಿಮಾದ ಡೈರೆಕ್ಟರ್ ಕರ್ವಾ ನವನೀತ್ ಅವ್ರ ಬಗ್ಗೆ ಮಾತಾಡೋದಾದರೆ, ಕರ್ವಾ ಸಿನಿಮಾದಲ್ಲಿ ಯಾವುದೇ ದೆವ್ವ ಇರದಲ್ಲೇ ಒಂದೊಳ್ಳೆ ಹಾರರ್ ಸಿನಿಮಾ ಮಾಡಿದರು. ಇನ್ನು ಈ ಸಿನಿಮಾ ಕಂಪ್ಲೀಟಾಗಿ ಫುಲ್ ಹಾರರ್ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾನ ಬಹಳ ಚೆನ್ನಾಗಿ ಕಟ್ಕೊಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವಿಷ್ಟು ನಾನಿಲ್ಲಿ ಗಮನಿಸಿದಂತಹ ಅಂಶಗಳು. ಈ ಸಿನಿಮಾ ಇದೇ ಜನವರಿ 10ರಂದು ಕರ್ನಾಟಕದಂತೆ ರಿಲೀಸ್ ಆಗ್ತಿದೆ. ನಾನು ಮೊದಲಿಗೆ ಹೇಳ್ದಂಗೆ ಯಾರ್ಯಾರು ಹಾರರ್ ಸಿನಿಮಾಗಳನ್ನ ಇಷ್ಟಪಡ್ತೀರೋ ಅವರೆಲ್ಲರೂ ತಪ್ಪದೇ ನೋಡಿ. ಹಾಗೆ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳು ಕೂಡ ಅಷ್ಟೇ ಈ ಸಿನಿಮಾ ನೋಡಿ ಗೆಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಹಾಗೆ ಕೊನೆಯದಾಗಿ ಇದೇ ಜನವರಿ 10ಕ್ಕೆ ಮತ್ತೊಂದು ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿದೆ. ನಾಗಶೇಖರ್ ಅವರ ನಿರ್ದೇಶನದ ಸಂಜೆ ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನೂ ಕೂಡ ಅಷ್ಟೇ ಎಲ್ಲರೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.